ಹಾಯ್, ಇವತ್ತು ನೋಟ್ಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ನೀವು ಯಾವುದೇ ಬುಕ್ ಓದ್ತಿದ್ರು ಫಸ್ಟ್ ರೀಡಿಂಗಲ್ಲಿ ನೋಟ್ಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಫಸ್ಟ್ ಟೈಮ್ ಓದುವಾಗ ನಿಮಗೆ ಎಲ್ಲ ಟಾಪಿಕ್ಸು ಎಲ್ಲ ಲೈನ್ಸು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಸೊ ನೋಟ್ಸ್ ಬೇಡ, ಓಕೆನಾ. ಬಟ್ ಎರಡನೇ ರೀಡಿಂಗಲ್ಲೂ ಕೂಡ ನೋಟ್ಸ್ ಬೇಡ. ಥರ್ಡ್ ರೀಡಿಂಗ್ ಹೋಗ್ತಿದ್ದೀರಾ ಒಂದು ಬುಕ್ಕನ್ನ ಅಂದಾಗ ನೋಟ್ಸ್ ಮಾಡಿ. ಬಟ್ ನಿಮ್ಮ ನೋಟ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ ಸ್ವಲ್ಪ ಲೆಂತಿಯಾಗೆ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಟಾಪಿಕ್ಸ್ನ ಎಕ್ಸ್ಪ್ಲನೇಷನಲ್ಲೇ ನೀವು ನೋಟ್ಸ್ ಮಾಡ್ಕೊಳ್ಳಿ, ಓಕೆನಾ. ಎರಡು ಥರ ನೋಟ್ಸ್ ಮಾಡಬೇಕಾಗುತ್ತೆ ನೀವು. ಫಸ್ಟ್ ನೋಟ್ಸ್ ಬಂದುಬಿಟ್ಟು ಸ್ವಲ್ಪ ಎಕ್ಸ್ಪ್ಲನೇಷನ್ ಒಂದು ಟಾಪಿಕ್ ಅಂದರೆ ಆ ಟಾಪಿಕ್ ಎಕ್ಸ್ಪ್ಲನೇಷನ್. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 1 ಏನು ಹೇಳುತ್ತೆ ಅನ್ನೋದನ್ನು ನೀವೊಂದು ಶಾರ್ಟಾಗಿ ಎಕ್ಸ್ಪ್ಲನೇಷನಲ್ಲಿ ಬರ್ಕೊತೀರಾ, ಓಕೆನಾ. ಎಲ್ಲ ಟಾಪಿಕ್ ಅಷ್ಟೇ, ಎಲ್ಲ ಟಾಪಿಕಲ್ಲೂ ಓಕೆ ಪ್ರೆಸಿಡೆಂಟ್ದು ಎಲೆಕ್ಷನ್ ಹೇಗೆ ನಡೆಯುತ್ತೆ ಒಂದು ಸ್ವಲ್ಪ ಶಾರ್ಟ್ ನೋಟಾಗಿ ಬರ್ಕೊತೀರಾ. ಸೊ ಬರ್ಕೊಂಡಾದಮೇಲೆ ಏನು ಮಾಡ್ತೀರಾ ಅಂದರೆ, ನೆಕ್ಸ್ಟ್ ಟೈಮ್ ಓದುವಾಗ ನಿಮ್ಮದು ಸ್ಟ್ಯಾಂಡರ್ಡ್ ಬುಕ್ ಇರುತ್ತಲ್ವಾ, ಅದನ್ನು ಓದೋ ಬದಲು ನಿಮ್ಮ ನೋಟ್ಸ್ನ ಓದಿ, ಓಕೆನಾ. ಬಟ್ ಯಾವತ್ತೂ ನನ್ನ ನೋಟ್ಸ್ ಇನ್ಕಂಪ್ಲೀಟ್ ಇದೆ, ನಾನು ಎಲ್ಲ ಟಾಪಿಕ್ ಬರ್ಕೊಂಡಿಲ್ಲ, ಅಥವಾ ಬುಕ್ಕೇ ನಾನು ಪೂರ್ತಿಯಾಗಿ ನಂಬ್ತೀನಿ, ನನ್ನ ನೋಟ್ಸ್ ತುಂಬ ಇನ್ಕಂಪ್ಲೀಟ್ ಇದೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಆಲ್ಮೋಸ್ಟ್ ಎಲ್ಲ ಟಾಪಿಕ್ನೂ ಕವರ್ ಮಾಡಿರ್ತೀರ. ಇಟ್ಸ್ ಓಕೆ, 1-2 ಟಾಪಿಕ್ಸ್ ಬಿಟ್ಟರು ಪರವಾಗಿಲ್ಲ, ಸರಿನಾ. ಸೊ ನೆಕ್ಸ್ಟ್ ಟೈಮಿಂದ ಏನು ಮಾಡ್ತೀರಾ, ಫಸ್ಟು 2 ರೀಡಿಂಗ್ಸ್ ನೀವು 2-3 ರೀಡಿಂಗ್ಸ್ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಬುಕ್ ರೀಡಿಂಗ್ ಮಾಡಿರ್ತೀರ, ಕರೆಕ್ಟ್ ಅಲ್ವಾ. ಬಟ್ 3 ರೀಡಿಂಗ್ ಆಫ್ಟರ್ 3 ರೀಡಿಂಗ್ ಏನು ಮಾಡ್ತೀರಾ, ನಿಮ್ಮ ನೋಟ್ಸ್ ಏನಿರುತ್ತೆ ಅಲ್ವಾ ಆ ನೋಟ್ಸ್ನ ರೀಡ್ ಮಾಡ್ತೀರಾ. ಬಟ್ ಇದಾದಮೇಲೆ ನಿಮಗೆ ಆ ಸಬ್ಜೆಕ್ಟ್ ಮೇಲೆ ಒಂದು ಸ್ಟ್ರೆಂತ್ ಬಂದಿದೆ ಅಂದಮೇಲೆ ಏನು ಮಾಡಿ ಅಂದರೆ, ಇವಾಗ ನೀವೇನು ಮಾಡಿದ್ರಿ, ಆರ್ಟಿಕಲ್ 1 ಏನು ಹೇಳುತ್ತೆ ಅನ್ನೋದನ್ನು ಒಂದು 4-5 ಲೈನಲ್ಲಿ ಬರ್ಕೊಂಡ್ರಿ, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಇನ್ನೊಂದು ನೋಟ್ ಮಾಡ್ಕೊಳ್ಳಿ. ಏನು ಅಂದರೆ ಆರ್ಟಿಕಲ್ 1 ವೆರಿ ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ಏನು ಹೇಳುತ್ತೆ, ಯೂನಿಯನ್ ಆ್ಯಂಡ್ ಟೆರಿಟರಿ ಅನ್ನೋದನ್ನು ಅಷ್ಟೇ, ಅದ್ರ ಮೇಲೆ ಬೇರೆ ಏನೂ ಎಕ್ಸ್ಪ್ಲನೇಷನ್ ಬರ್ಕೊಂಡು ಕೂಡ್ದು, ಓಕೆನಾ. ಅರ್ಥ ಆಗ್ತಿದೆಯಲ್ಲ. ಅಂದರೆ ನೀವು ಸೆಕೆಂಡ್ ನೋಟಲ್ಲಿ ಎಕ್ಸ್ಪ್ಲನೇಷನ್ ಬರ್ತಿದ್ರಿ ಅಲ್ವಾ, ಅದನ್ನು ಕಟ್ ಮಾಡಬೇಕು. ಸೊ ಇನ್ನೂ ಶಾರ್ಟ್ ನೋಟು, ಎಷ್ಟು ಶಾರ್ಟ್ ನೋಟ್ ಅಂದರೆ, ನಿಮಗೆ ಲಕ್ಷ್ಮೀಕಾಂತ್ ಇಷ್ಟು ದಪ್ಪ ಇದೆ ಅಂದರೆ ನಿಮ್ಮದು ಫಸ್ಟ್ ನೋಟ್ ಅಟ್ಲೀಸ್ಟ್ ಇಷ್ಟಾದರೂ ಇರುತ್ತೆ, ಓಕೆನಾ, ಇಷ್ಟಿರುತ್ತೆ. ಬಟ್ ನಿಮ್ಮದು ಲಾಸ್ಟ್ ನೋಟ್ ಬರುತ್ತಲ್ಲ ಶಾರ್ಟ್ ನೋಟ್, ಅದು ಇಷ್ಟೇ ಇರಬೇಕು. ಅರ್ಥ ಆಯ್ತಾ? ಆವಾಗಲೇ ಅದು ವರ್ಕ್ ಆಗೋದು, ಸರಿನಾ. ಇದನ್ನು ಎಲ್ಲ ಸಬ್ಜೆಕ್ಟ್ಗೂ ಇದನ್ನು ಅಪ್ಲೈ ಮಾಡ್ಕೊ, ಸರಿನಾ. ಅಲ್ಲಿ ತನಕ ಬಾಯ್, ಲವ್ ಯು ಆಲ್.